ಬ್ಯಾನರ್ ಗಲಾಟೆ ನಡೆದ ನಂತರ ಬಳ್ಳಾರಿ ಮಹಾನಗರ ಪಾಲಿಕೆ ಈಗ ಪಾಠ ಕಲ್ತಂಗೆ ಕಾಣ್ತಾ ಇದೆ. ಓರ್ವ ಒಬ್ಬನ ಸಾವಿನ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಪಾಲಿಕೆಯ ಅಧಿಕಾರಿಗಳು. ಅನಧಿಕೃತ ಬ್ಯಾನರ್ಗೆ ಕಡಿವಾಣ ಹಾಕಿ ಕಠಿಣ ನಿಯಮ ಜಾರಿಗೊಳಿಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮಹಾನಗರ ಪಾಲಿಕೆಯಿಂದ ಅಳವಡಿಸಿರೋ 3 ಹೋಲ್ಡಿಂಗ್ ಏನಿದೆ ಅಲ್ಲಿ ಮಾತ್ರ ಬ್ಯಾನರ್ ಹಾಕಬೇಕು. ರಸ್ತೆ, ಸರ್ಕಲ್ಲು, ಕಟ್ಟಡಗಳ ಮೇಲೆ ಎಲ್ಲಿ ನಿಗದಿತ ಜಾಗ ಇದೆಯೋ ಅಲ್ಲಿ ಮಾತ್ರ, ಎಲ್ಲಂದರಲ್ಲಿ ಫ್ಲೆಕ್ಸು ಬ್ಯಾನರ್ ಹಾಕಿದರೆ ಕ್ರಮ ಕೈಗೊಳ್ತೀವಿ ಅಂತ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನು ಬ್ಯಾನರ್ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದಂತ ಏಜೆನ್ಸಿಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅನಧಿಕೃತವಾಗಿ ಹಾಕಿದ್ರೆ, ನೀವು ಮುದ್ರಿಸಿದ್ರೆ ನಿಮ್ಮ ಮೇಲೂ ಕೂಡ ಕೇಸು ದಾಖಲಿಸ್ತೀವಿ. ಯಾರು ಬ್ಯಾನರ್ ಅನ್ನ ಮುದ್ರಿಸಿ ಕೊಟ್ಟಿದ್ದಾರೋ, ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೋ ಅವರ ಮೇಲೂ ಕೂಡ ಕೇಸ್ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಆ ಬ್ಯಾನರ್ ಪ್ರಿಂಟ್ ಮಾಡುವಂತ ಸಂಸ್ಥೆಗಳಿಗೂ ಕೂಡ ಕೊಡಲಾಗಿದೆ. ಬಳ್ಳಾರಿಯ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ, ಒಂದು ಹಬ್ಬ ಬರೋದಕ್ಕೆ ಗೊತ್ತಿಲ್ಲ, ಒಬ್ಬ ರಾಜಕೀಯ ನಾಯಕನ ಹುಟ್ಟುಹಬ್ಬದ ದಿನ ಬರೋದಕ್ಕೆ ಗೊತ್ತಿಲ್ಲ, ಇಡೀ ನಗರದಾದ್ಯಂತ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇತ್ತು. ಸಿಕ್ಕಲ್ಲೆಲ್ಲ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇತ್ತು. ಅದಕ್ಕೊಂದು ನಿಯಮ ಇರಲಿಲ್ಲ, ನೀತಿ ಅನ್ನೋದಿರಲಿಲ್ಲ. ಯಾರೋ ಒಬ್ಬ ರೌಡಿ ಶೀಟರ್ನ ಬರ್ತ್ಡೇಗೂ ಕೂಡ ಇಡೀ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇತ್ತು, ಕಟೌಟ್ಗಳನ್ನು ಹಾಕಲಾಗ್ತಾ ಇತ್ತು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಗೊತ್ತಿದ್ರೂ ಸುಮ್ಮನೆ ಕೂತಿದ್ರು. ಸದ್ಯ ಮೊನ್ನೆ ಬ್ಯಾನರ್ನ ಕಾರಣಕ್ಕಾಗಿಯೇ ಬಡಿದಾಟ ಆಗಿದ್ದು, ಬ್ಯಾನರ್ನ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿತ್ತು. ಇದಾದ ನಂತರ ಈಗ ಅಧಿಕಾರಿಗಳಿಗೆ ಗೊತ್ತಾಗಿದೆ, ಇದನ್ನು ಇದೇ ರೀತಿ ಬಿಟ್ಟರೆ ನಾಳೆ ಇನ್ನಷ್ಟು ಸಂಘರ್ಷಗಳಿಗೆ ಕಾರಣ ಆಗುತ್ತೆ, ಇದು ಮತ್ತೆ ನಾವೇ ಅದರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಅನ್ನೋದು ಗೊತ್ತಾದ ತಕ್ಷಣ ಸದ್ಯ ನಿಯಮ ಮಾಡೋದಕ್ಕೆ ಹೊರಟಿದ್ದಾರೆ. ಎಲ್ಲಂದರಲ್ಲಿ ಬ್ಯಾನರ್ಗಳನ್ನು ಹಾಕಂಗಿಲ್ಲ ಅನ್ನುವಂಥ ನಿಯಮ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.